ಮಾಡಿಲ್ಲ. ಹೌದು. ಇಲ್ಲಿ ಬಾಗಲಕೋಟೆ ಐತಲ್ಲಿ ಸೀಮಿಕೇರಿ ಅವಂಗ. ಹೌದು. ಸೀಮಿಕೇರಿಗೆ ಹಾಡ್ಕಿದ್ದು ಬಾಗಲಕೋಟೆ ಇವಂಗ ಛತ್ರಾಮ್ ಕೋಟಿ. ಛತ್ರಾಮ್ ಕೋಟೆ ಅವಂಗ ನನಗೆ ಹಾಡ್ಕಿದ್ದು ಅವ ಒಂದು ಸಂದಕ ಪುರಾಣ ತೊಗೊಂಡು ಬಂದಿದ್ದ. ಹೌದ್ರಿಪ್ಪ. ಅವಾಗ ನನಗೆ ನ್ಯಾಯ ಎದ್ರ ಕಾಲಾಗ ಬತ್ತಪ್ಪ ಅಂದ್ರ ಎದ್ರ ಕಾಲಾಗ್ರಿ ಕಂಕಣ 2 ಅದಾವತ್ ನಾ ಹಾಡಿನಿ. ಹೌದು. 7 ಕಂಕಣದವ ತಮ್ಮ ಹಾಡ್ದ. ಹೌದು ಹೌದು. ಮಂದಿ ಎಲ್ಲ ಇದು ಸುಮ್ಕೊಂಡಿರ್ಲಿಲ್ಲ ಕೇಳಕ್ ಮಂದಿ. ಹೌದು. ಇವು 2 ಸಿದ್ಧಿಗೆ ಹಚ್ಚಿ ನಾವು ಹಾಡ ಚಾಲೂ ಮಾಡ್ಸೋಣಂದ್ರ ಅವ್ರು. ಹೌದ್ರಿಪ್ಪ. ನಮ್ಮನ್ನು ಕೇಳಿದ್ರು ನೀವು ಕಬಲ್ ಮಾಡ್ತೀರಿ. ನಾ ಹೇಳಿ ಕಂಕಣ ಮಾತ್ರ ಹಾಡೆ. ಹೌದು. ಮತ್ತು ಅವ 7 ಕಂಕಣ ತೋರಿಸ್ತಾನ. 7 ಕಂಕಣ ಕಟ್ಟಿ ಕೆಳಗೋಗಿಬೇಕ. ಅದಕ್ಕೆ ನಾವು ಒಪ್ಕೋತನ. ಅದಕ್ಕೆ 500 ರೂಪಾಯಿ ಕಟ್ಟಿದ್ರೆ ಅವ್ರು ಸೀಮಿಕೇರಿ ಅವ್ರು ಯಾರು ಕರೆ ಆಗ್ತದೆ ಅವ್ರನ್ನೇ ಇದು ಮಾಡುತ್ತೇಳಿ. ಹೌದು ಹೌದ್ರಿಪ್ಪ. ಪುರಾಣಕ್ಕೆ ಮಾತ್ರ ನಾನು ನಂಬಂಗಿಲ್ಲ. ಪುರಾಣ ಕರೆ ಇಲ್ಲ ಒಟ್ಟು ಹೇಳಿ. ಹೌದು. ಅಂದಾಗ 110 ವರ್ಷದ ಒಬ್ಬ ಹಿರಿಯ ಮನುಷ್ಯ ಇದ್ದ. ಹೌದು. ಅವ ಬಂದು ಏನು ಹೇಳ್ತಾನೆ ಅದಕ್ಕೆ ನೀವು ಇಬ್ರು ಒಪ್ಕೋಬೇಕಂದ್ರೆ ಅವ್ರ ಕಮಿಟಿ ಅವರಲ್ಲಿ. ಹೌದ್ರಿಪ್ಪ. ಅವ್ನು ಪಟ್ಪಾಟ್ ತೊಗೊಂಡು ಹೋಗಿ ಪಟ್ಪಾಟ್ ಮೇಲೆ ಕುಣಿಸ್ಕೊಂಡು ಹೊಲ್ದಾಗಿನ ತೊಗೊಂಡು ಬಂದರು. ಹೌದು. ಹೊಲ್ದಾಗಿನ ತೊಗೊಂಡು ಬಂದು ಸ್ಟೇಜಿನ ಮೇಲೆ ಬಂದರು. ಹೌದು. ಮುತ್ಯ ಕಂಕಣಿ ಎಸದಾವ್ ಹೇಳ್ರಿ ಅಂದ್ರು ಅವರು. ಹೌದು. ನಮಗೆ 110 ವರ್ಷ ಆಗ್ಯಾವ. ಕರೆ ನಾ 2 ಕಂಕಣ ನೋಡಿನಪ್ಪ. ಉಳಿದ ಕಂಕಣ ನನಗೆ ತೊಗೊಂಡಿಲ್ಲ ನಾವು. ಹೌದು ಹೌದು. ಮತ್ತು ಅದಕ್ಕೆ ಅವ ಒಪ್ಪಿಗೆ ಆಗಿದ್ದ. ಛತ್ರಾಮ್ ಕೋಟೆಯವನು ಒಪ್ಪಿಗೆ ಆಗಿದ್ದ. ನಾನು ಒಪ್ಪಿಗೆ ಆಗೀನಿ. ಹೌದು. ಒಂದು 10 ಕಂಕಣ ಒಂದು ಉಣ್ಣಿ ಕಂಕಣ 2 ಕಂಕಣ ಕರಿ ಅದು. ಹೌದ್ರಿಪ್ಪ. ಆ ಪುರಾಣ ಎಲ್ಲ ಹೋಗಾಗ ಹೊಳ್ಯಾಗ ಹೋಗೋದು ಮಳ್ಳವತ್ತಂತ ಬೆದರಿಸ್ಬಿಟ್ಟಿನೆ. ಹಿಂಗೂ ಪುರಾಣಗಳು ಸುಳ್ಳಾಗ್ತಾವ ಎಟ್ಟು. ಮನೆ ಮಾರಾದ್ರು ಕಂದ್ರೆ ಬೀರಿನ ಚಾಲು ಆಗ್ಯಾವು. ಈಗ ನಮಗೆ ಮಾತಾಡಂದ್ರೆ ನಾವು ಮಾತಾಡಿದ ಬಾಯ್ಪಟ್ಟು ಮಾಡಿಲ್ಲ. ನಾವು ಮಾತಾಡ್ಕೊಂಡು ಎಂದೂ ಮಾತಾಡಿ ಹಾಡಿಲ್ಲ. ನಮಗೆ ಬಂದಂಗೆ ನಾವು ಹಾಡ್ಕೊಟ್ಟು ಬಂದಿದ್ದೀವಿ. ಈಗೀಗ ನಮ್ಮ ಮಾಸ್ತರ್ ನಮ್ಮ ಕೂಡ ಬಂದ ಬಳಿಕ ಅವ್ರು ಮಾತಾಡಕ್ಕೆ ಚಾಲೂ ಮಾಡ್ಯಾರ. ನಾ ಅಂತೂ ಮಾತಾಡಂಗಿಲ್ಲ. ಪುರಾಣ ಪುಸ್ತಕ ತಂದವ್ರನ್ನವ್ರನ್ನ ಹೊಳಿಗೆ ಕಳಿಸಿನ ನಾ ಕರೆಸತ್ತೆ ಹೇಳ್ತೀನಿ. ಮತ್ತೆ ಬಾಗಲಕೋಟೆ ಜಿಲ್ಲಾ ಮೆಳ್ಳಿಕೇರಿ ಒಳಗ ಶಿವಕೇರಿ ಒಳಗ ಬುಕ್ಕನೊಳಗ 6-7 ಕಂಕಣದಾವತ್ತೇಳಿ ವಾದ ಮಾಡಿದ್ರು. ಎರಡತ್ತೇಳಿ ನಾ ಸಿದ್ಧ ಮಾಡಿ 500 ರೂಪಾಯಿ ಅಲ್ಲಿ ಬಹುಮಾನ ಕಟ್ಟಿದ್ರು. ಹೌದು ಅಂತ ಹೇಳಿದ್ರೆ ಅದು ಒಪ್ಪುವಂತ ಮಾತ. ಹಿಂಗ ಎಲ್ಲಿ ಬುಕ್ ತಗೊಂಡ ಎಲ್ಲಿ ಬುಕ್ ಸಿದ್ಧ ಮಾಡ್ತಾರ ಅಲ್ಲೆಲ್ಲ ಕಿತ್ತ ಗಂಟು ಕಟ್ಟುತಕ ನಾ ಬಿಟ್ಟಿಲ್ಲ ತಂದ್ರಲ್ಲ. ಈ ಮಾತು ನಿಮ್ ಬಾಯಿಲೆ ಬರಬಾರ್ದು. ಹೊಟ್ಟೆ ಬರಬಾರ್ದ್ರಿಪ್ಪ ಎಂತ ಮಾತ. ಈ ಮಾತ ನಿಮ್ ಬಾಯಿಲೆ ಬರಬಾರ್ದು. ನಿಮ್ಮ ಬಾಯಿಲೆ ಬರಬಾರ್ದು. ಹಿರಿ ಕಲಾವಂತರ ಬಾಯಿಲೆ ಬರಬಾರ್ದು. ಬರಬಾರ್ದು. ಯಾಕೆ ಬರಬಾರ್ದು ಅಂತ ಕೇಳ್ರಿ. ಯಾಕ್ರಿಪ್ಪ? ನಮ್ಮ ಕನ್ನಡ ಶಾಲೆ ಶಿಕ್ಷಕರು ಸಿದ್ದವಣ್ಣವ್ರು. ನೀವು ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ಆ ಟೈಮ್ದೊಳಗ ನೀವು ಇದ್ದಿದ್ದಿಲ್ಲ. ಸಂಕನಾಳ ಗುರ್ಲಿಂಗ ಸೋಮನಿಂಗ ಕಾಕಾಗ ಭಂಡಾರ ಕೊಟ್ಟರು. ಕೊಟ್ಟಿರಲ್ರಿಪ್ಪ. ಮೊದಲ ಮಾತು ಮಾಡಿ ಕೊಟ್ಟರು. ನಮ್ಮ ಊರಾಗ ಡಾಲ್ ಐತಿ. ಬುಕ್ನಾಗ ನಡೆಸ್ಬೇಕು. ಬುಕ್ಕದ ಪ್ರಮಾಣ ಬದ್ಧವಾಗಿ ಹೋಗ್ಬೇಕು. ಸುಮ್ ಮುನ್ಕೋರಿ ಊಟ ಮಾಡಿ ಯಾಕೆ ನಾನು ತಲೆ ತಿನ್ನಾಕತ್ತೀರ ಮಳಗಿ ಮ್ಯಾಗ ಮುಕ್ಕೊಂಡಲ್ಲಿ ಅವ್ರಿಗೆ ಮಾತಾಡಿದ. ಮುಂದೆ ಹನಗುಂದ ಖಾಡ್ಕಿಗೆ ಬಂದ್ರು. ಬಂದ್ರಲ್ರಿಪ್ಪ. ಬಂದ ಮೇಲತ್ತ ಮೊದಲಿನ ಪಾಳೆ ಸೋಮನಿಂಗ ಕಾಕಂದ ಇತ್ತು. ಹೌದು. ಸೋಮನಿಂಗ ಕಾಕಂದ ಇತ್ತು. ಅಮೋಘ ಸಿದ್ಧನ 7 ಯುಗದಾಗ 7 ಅವತಾರದ ಹೆಸರೇನು? ಒಂದೊಂದು ಅವತಾರದಾಗ ಅವನ ತಾಯಿ ಯಾರು ತಂದೆ ಯಾರು? ಹೌದು. ಇದನ್ನ ಹೇಳೋದು ದಿಮ್ಮ ಹೊಡೆದು ಇದನ್ನ ಪ್ರಶ್ನೆ ಮಾಡಿರವ್ರು. ಹೌದು. ಅಷ್ಟು ದಿವಸ ಐತಿ. ಎಲ್ಲಿ ನಾಳೆ ಉಗಾದಿ 25 ವರ್ಷ ಮುಗದ 26ನೇ ವರ್ಷ ಚಾಲು ಆತ. ಚಾಲ್ತಿ ಆಗ್ತದ. ದಿವಸ ಮರಿಬಾರ್ದತ್. ಯಾಕೆ ಹೇಳ್ತೀನಿ ನಾನು? ಕೂಸ್ಪೇಲಾಕತ್ರಿಪ್ಪ. ಅವಾಗ ಈ ಪ್ರಶ್ನೆ ಮಾಡೋಣ ಗುರ್ಲಿಂಗ ಜಾನವ್. ಹೌದು. ಗುರ್ಲಿಂಗ ಕಾಕ 8 ವರ್ಷ ಹಾಡ್ಯಾನ. ಅಟ್ಟು ನನಗೆ ವಯಸ್ಸಾಗಿಲ್ಲ. ಅಮೋಘ ಸಿದ್ಧನ 7 ಅವತಾರ ನನಗೆ ಗೊತ್ತಿಲ್ಲ. ಅವ್ರ ತಾಯಿ ತಂದೆ ಹೆಸರು ಗೊತ್ತಿಲ್ಲ. ಅವರ ಹೇಳಿ ನಂದು ಏನು ತಕರಾರಿಲ್ಲ ಅಂದ್ಬಿಟ್ಟು ಅವ ಜಾರಿ ಬಿಟ್ಟ. ಹೌದು. ಜಾರಿ ಬಿಟ್ಟವ. ಜಾರಿ ಬಿಟ್ಟಾರಲ್ರಿಪ್ಪ. ಜಾರಿ ಬಿಟ್ಟ 2 ಪ್ರಶ್ನೆ ಕೇಳ. ಕಬ್ಬೂರು ಗುರಪ್ಪಣ್ಣ ಅಂದ ಪ್ರಶ್ನೆದು ಹಾಲು ಮತ ಪ್ರಶ್ನೆ ಉತ್ತರ ಗ್ರೂಪ್ ಬಂದಿತ್ತು. ಅಜಿತ ಹಾಲು ಮತ ಪ್ರಶ್ನೆ ಉತ್ತರ ಒಂದು ಬುಕ್ಕ ಬರ್ದಿದ್ರು. ಯಾರ ಮೆರ್ಲು ಸಾಹೇಬ ಮತ್ತು ಕುಂಬಾರ ಶಂಕರ್ ಗುರುಗಳ ಗುರಪ್ಪಣ್ಣ ಕೂಡಿ. ಹೌದು. 2000 ಇಸ್ವಿ ಆಗದು. ಉಗಾದಿ ಪಡ್ಯಕ್ಕ ಬಿಡುಗಡೆ ಆಗಿತ್ತು. ರೇವಣ ಸಿದ್ದೇಶ್ವರ ಯಾವ ಗುಡ್ಡದ ಮ್ಯಾಲ ನಿಂತ ಮಲ್ಲಿಕಾರ್ಜುನ? ಇದು 1ನೇ ಪ್ರಶ್ನೆ. 1ನೇ ಪ್ರಶ್ನೆ. ಇನ್ನೊಂದು ಪದಮಗೊಂಡು 2 ಪ್ರಶ್ನೆ ಬುಕ್ಕಿನಾಗ ಕೇಳಿಬಿಟ್ರು. ನಾಳೆ ಉಗಾದಿ 25 ಮುಗಿದು 26 ಚಾಲೋ. ಹೌದು. ಆ ಟೈಮ್ದೊಳಗ ಬುಕ್ ಪಕ್ಕ ನನ್ನ ಕಡೆ ಇಲ್ಲ. ಅಮೋಘ ಸಿದ್ಧನ 7 ಅವತಾರ ತಾಯಿ ತಂದೆ ಹೇಳಿಲ್ಲ. ಇಲ್ಯಾಕೆ ಬಂದಿದ್ದೀನಿ ಅಂತೇಳಿ ಹಿಂಗ್ ಜಗಳ ನಡೀತದು. ಹೌದು.
ಅಭಿಮಾನ ಸಾಲಾರಕ್ಕಾಗಿ ಹಂದಿಗೊಂದವ್ರ ರಾತ್ರಿ ಗಾಡಿ ತಗೊಂಡ್ ಹಲೂರಿಗೆ ಬಂದ್ರು. ಹಾ ಹಾ ಸತ್ಯಪ್ಪನ ನಮ್ಮ ಮಾಳಿಗರಾಯನ ಮಠ ಮಣ್ಣಿದ ಒಂದ ಹೆಮ್ಮೆ, ಹೌದು ಒಂದ್ ಅಭಿಮಾನ ಹೌದ್ ಹಿಂಗಾರಿ ಆಗ್ಯದ. ಹಾ ಹಾ ಹಿಂಗ ಪ್ರಶ್ನೆ ಕೇಳ್ಯಾನ ಸೋಮಲಿಂಗ ಕಾಕ. ಹಾ ಹಾ ಇನ್ನು ಮುಂದೆ 2 ಬುಕ್ಕಿನಾಗ ಅವ್ರು ಕೇಳ್ಯಾರ ಕೇಳ್ಯಾರ. ಇದಕ್ ಹೆಂಗ್ ಮಾಡುದು. ಹಾ ಹಾ ಆ ಟೈಮ್ದಾಗ ಇಲ್ಲಪ್ಪ ಹೆಣ್ಮಕ್ಳು ಒಬ್ಬರದಾರ ಮನ್ಯಾಗ, ನಮ್ದೆಲ್ಲಾ ಮಂದಿ ಆರಿವಾಡಿ ಜಾತ್ರೆ ಹೋಗೈತಿ, ಹೋಗೈತಲ್ರಿಪ್ಪ. ನಾ ಬರಂಗಿಲ್ಲ, ನೀವು ಹೋಗ್ರೇನ್. ಹಾ ಹಾ ಅಣ್ಣ ಮರ್ಯಾದೆ ಪ್ರಶ್ನೆ, ನಾವೆಲ್ಲ ಹತ್ತಿದ ಹಳ್ಳಿಯವ್ರದೀವಿ, ಹೌದು ಹಂಗ ಮಾಡ್ಬೇಡ ದಯವಿಟ್ಟು ಕೈ ಮುಗಿತೀವ. ನಾನು ಹಾ ಹಾ ನೆರವೇರಿದೊಂದು ನೆರಮಣ್ಣಿದೊಂದು ಮುದುಕಿನ ತಂದು ಮನ್ಯಾಗ ಹೆಣ್ಮಕ್ಳ ಜೋಡಿ ಮನಗಿಸಿ ಮಣಗಿಸಿ ಅವ್ರು ಸೈಕಲ್ ಮೋಟ್ರ್ ದುಂಡಪ್ಪನ ಸೈಕಲ್ ಮೋಟ್ರ್ ಮ್ಯಾಗ ಹೋಗಿ ಹಾ ಹಾ ಹಾಲು ಮತ್ತ ಪ್ರಶ್ನೆ ಉತ್ತರ ಬುಕ್ಕಿನೊಳಗೆ 2 ಪ್ರಶ್ನೆಗೆ ಉತ್ತರ ಕೆತ್ತ ಅದೇ ಬುಕ್ಕಿನ 2 ಪ್ರಶ್ನೆ ಕೇಳಿ ರಾತ್ರಿ 1 ಗಂಟೆಗೆ ನಾನು ಮನೆಗೆ ಬಂದಿನ. ಅವಾಗ ಯಾಕೆ ಬುಕ್ ಬೇಕಾತು? ಯಾಕೋ ಕಲ್ಮೇಶಾಗ ಮತ್ತು ಲಮಾಣಿ ತುಕಾರಾಮ್ ಹಾಡಿದ್ದು ರೀ. ಹೌದು ಹೌದು. ಮಂದಿ ಕೂಡಿತ್ತು ಅಲ್ಲಿ ಕಲ್ಮೇಶ ಆನಂದ ಹಾ ಹಾ ತುಕಾರಾಮ್ ಯಾವ ಪ್ರಶ್ನೆ ಕೇಳ್ತಾನೆ ಕೇಳಿ, ಇವತ್ತು ಹೇಳಿ ಹೋಗ್ಲಿಲ್ಲ ಅಂದ್ರೆ ನಾನು ಬಿಡಬೇಡ ಅದಕ್ಕೆ ಹೆಚ್ಚು ಕೇಳ್ಬೋದು ಅಂದವ ಕಲ್ಮೇಶ. ಹೌದು. ತುಕಾರಾಮ್ ಕೇಳ್ದವಂಗ, ನಿಮ್ಮ ಅಪ್ಪಗೆ ನೀವು ಹುಟ್ಟಿದಿ, ಈ ಪ್ರಶ್ನೆ ಸುಳ್ಳು ಮಾಡನ್ನು. ಕಲ್ಮೇಶ್ ಪ್ಯಾ ಪ್ಯಾ ಮ್ಯಾ ಮಾಡ್ಲಕತ್ತ, ನಿಮ್ಮ ಅಪ್ಪಗೆ ನೀವು ಹುಟ್ಟಿದಿ, ಈ ಪ್ರಶ್ನೆ ಸುಳ್ಳು ಮಾಡೋಣಂದ. ಯಾವ ಪ್ರಶ್ನೆ ಕೇಳ್ತಾನೆ ಕೇಳಿ, ನಾ ಎಲ್ಲ ಖರೆ ಮಾಡಿ ತೋರಿಸು ನಂದಿ. ನೀವು ಕಲ್ಮೇಶ್ ಇದಕ್ಕೆ ಹೆಚ್ಚಿ ಸುಳ್ಳು ಮಾಡಿ ತೋರಿಸ್ತು. ಸುಳ್ಳು ಮಾಡಿ, ಅದಕ್ಕೆ ನಿಮ್ಮ ಅಪ್ಪಗೆ ನೀವು ಹುಟ್ಟಿದಿ, ಈ ಪ್ರಶ್ನೆ ಸುಳ್ಳು ಮಾಡಂದ್ರೆ ಏನ್ ಮಾಡ್ತಾನವ? ಏನ್ರಿಪ್ಪ ಅದು? ಯಾವಾಗೂ ಕೇಳಿದ್ ಹೇಳೋದು ಯಾರಿಗೆ ಆಗೋದಿಲ್ಲ. ಹಾ ಯಾವ ತಿಕೋಟ ತಾಲೂಕ ಹಾ ಹಡ್ಕಿ ಇದ್ದು ಲಮಾನಡ್ಡಿ ತುಕಾರಾಮಗ ಮತ್ತು ಅಲ್ಟಾದ ಕಲ್ಮೇಶ್ಗೆ ಹೌದು ಇವತ್ತೇನು ಕೇಳ್ತಿದಿ ಕೇಳು, ಕೇಳು. ಹೇಳಿ ಹೋಗ್ಲಿಲ್ಲ ಅಂದ್ರೆ ನಾ ಅಲ್ಲತ್ತೇಳಿ ಕಲ್ಮೇಶ್ ಅಂದ. ಹಾ ಹಾ ಹಿಂಗ ಮಾತಾಡ್ಯಾರಲ್ರಿ. ಹೌದು ಅವಾಗ ತುಕಾರಾಮ್ ಮಹಾರಾಜ್ ಒಂದು ಮಾತು ಕೇಳ, ಹಾ ಹಾ ಕಲ್ಮೇಶ ನೀನ್ ನಿಮ್ಮ ಅಪ್ಪಗ ಹುಟ್ಟಿದೆ ಅಂತ ನಾ ಖರೆ ಹೇಳಾಕತ್ತೀನಿ, ಹಾ ಹಾ ಇದು ನಂದು ವಾದ ಅದ, ಹಾ ಹಾ ಇದನ್ನ ಅಲ್ಲಗಲ್ದ ನೀ ಮಾತಾಡು ಅಂತೇಳಿ ಅಂದ್ರ. ಹಾ ಹಾ ಇದಕ್ಕೆ ಉತ್ತರನೇ ಇಲ್ಲ, ಏನ್ ಮಾತಾಡ್ತಾನೋ ಅಂತೇಳಿ ಸೋಮಲಿಂಗ ಕಾಕ ಅಂದ್. ನೀವೆಲ್ಲ ಕೇಳಿರ್ಲ. ಹೌದು ಕಲ್ಮೇಶಿ ತುಕಾರಾಮ್ ಮಹಾರಾಜ್ ಕೇಳಿದ ಪ್ರಶ್ನೆ ಸೋಮಲಿಂಗ ಕಾಕ ಇವತ್ತು ಸತ್ಯಪ್ಪ ಕೇಳು, ಹಾ ಹಾ ಅದ್ರ ಉತ್ತರ ಕೊಟ್ಟು ಹೇಳ್ತೀನಿ, ಇವತ್ತು ಮತ್ತೆ ಬಿಡುದಿಲ್ಲ. ಹೌದು ಜಾಕೀರ್ ಸಾಹೇಬ್ಗ ನನಗೆ ಹಾಡಿಕೆ ಇದ್ದು, ಹೌದು ಹಾಡಿಕೆ ಇದ್ದ ಟೈಮ್ ಒಳಗ ಕಮಿಟಿ ಅವರ ಪ್ರಶ್ನೆ ಇಟ್ರು, ಹಾ ಹಾ ಏನು ಸುಳ್ಳು ಹೆಚ್ಚೋ ಏನು ಕರೆ ಹೆಚ್ಚೋ. ಹಾ ಹಾ ಇಟ್ಟಾರಲ್ರಿಪ್ಪ. ಜಾಕೀರ್ ಸಾಹೇಬ್ ಒಂದ್ ಮಾತು ಹೇಳ್ದ ನೋಡ್ರಿ, ಕರೆ ಹಿಡ್ದವ್ರು ಹೆಂಗಾರೆ ಪಾರಕರು ಪಾರ ಆಗ್ತಾರ, ಹಾ ಸುಳ್ಳು ಅನ್ನುವಂತಾದ ಇದು ಯಾಕೋ ನನಗೆ ಸರಿ ಅನ್ಸ್ವತ್ತು, ಇದನ್ನ ಬಿಟ್ಟ ಹಾ ಹಾ ಇಡ್ರಿ. ಹೌದು ಆ ಟೈಮ್ದಾಗ ಯಾವ್ದು ಇಡ್ತೀರಿ ಇಡ್ರಿಪ್ಪ ಅಂತಂದ್ರು ಜ್ಞಾನ ಮತ್ತು ಭಕ್ತಿ ವಿಷಯ ಜಾಕೀರ್ ಸಾಹೇಬ್ ಇಟ್ಟ. ಹೌದು ನಾನು ಪಾಳೆ ಬತ್ತು ಒಂದು ಮಾತು ಹೇಳಿನ ಜಾಕೀರ್ ಸಾಹೇಬ್ರ, ದೈವ ಅಂದ್ರೆ ದೇವ್ರತ್ತ ನಮ್ಮ ಬಾಯಿಲಿ ನಾವು ಹೇಳ್ತೀವಿ, ಹೇಳ್ತೇವಲ್ರಿಪ್ಪ. ತಾಯಿ ತಂದೆ ಎತ್ತು ನಾವು ಹೇಳ್ತೀವಿ. ಹಾ ಹಾ ಇವತ್ತ ತಾಯಿ ತಂದೆ ಸ್ವರೂಪದಾಗ ದೈವದವ್ರು ಬಂದು ಪ್ರಶ್ನೆ ಇಟ್ಟಾರ, ಹಾ ಹಾ ಅದನ್ನ ಯಾಕೆ ನೀ ಮಾತಾಡ್ಲಿಲ್ಲ ಮತ್ತ ಅವ್ರನ್ನ ಅಲ್ಲಗಾಲ್ದೆ ಅಂತಂದ್ರ ತಾಯಿ ತಂದೆ ಮಾತು ಮೀರ್ದಂಗ ಆತ್ಲ, ಮೀರ್ದಂಗ ಆತಲ್ರಿಪ್ಪ. ಯಾಕೆ ಈ ಮಾತು ಅಲ್ಲಗಾಲ್ದೆ ಎತ್ ಕೇಳ್ಯ. ಹಾ ಹಾ ನೀ ಮಾತಾಡಂದ್ರ ಮಾತಾಡಂದ್ರ ನಿನಗ ಸುಳ್ಳನ ನಿನಗ ವಜ್ಜೆ ಆಗ್ತಿತ್ತಂದ್ರ ಸುಳ್ಳ ನನ್ನ ಪಾಲಿಗಿರ್ಲಿ, ಕರೇನಿ ಹಿಡ್ಕೊ ಅನ್ಯ. ಹೌದು ಸತ್ಯನಿ ಹಿಡ್ಕೊ, ಹಾ ಸುಳ್ಳು ನನ್ನ ಪಾಲಿಗಿರ್ಲಿ. ಹಾ ಹಾ ಒಂದು ವಾದನ ಪೀಠಿಕ ಏನ್ ಹಚ್ಚಿನಪ್ಪ ಅಂತಂದ್ರ, ಏನ್ರಿಪ್ಪ ಅದು? ಈ ಮಾಯಾ ಪ್ರಪಂಚ ಸಂಸಾರ ಅನ್ನುವಂತಾದ ಸುಳ್ಳು ಐತೆ ಅಂತ ನಾನು ವಾದ ಐತಿ, ಅದನ್ನ ಕರೆ ಮಾಡಿ ತೋರಿಸು ಅಂತ ನಾ ಮಾತಾಡ್ನಿ. ಮಾತಾಡ್ರಲ್ರಿಪ್ಪ. ಹೌದ್ ಆ ಟೈಮ್ ಒಳಗ ಜಾಕೀರ್ ಸಾಹೇಬ್ರು ಬಂದ್ರು, ಹಾ ಹಾ ಮಾಸ್ತರ ನೀನ್ ಒಂದೇ ಮಾತು ಕೇಳ್ತೀನಿ, ನಾನು ಬಾಳ ಮಾತಾಡಂಗಿಲ್ಲ. ಹಾ ಹಾ ಇವತ್ತ ಸತ್ಯದ ಪಾಲ ನನಗ್ ಬಂದದ, ಸುಳ್ಳದ ಪಾಲ ನಿನಗ್ ಬಂದದ. ಹಾ ಹಾ ನಾ ಒಂದ ಮಾತು ಕೇಳ್ತಾ ಇರ್ದ, ಈ ಇಸ್ಲಾಂ ಧರ್ಮದಾಗ ಹುಟ್ಟುವಲ್ನ್ಯಾಕ ಹಾ ಹಾ ಎಲ್ಲ ಕುರಾನ್ಗಳು, ಪುರಾಣಗಳು, ಇತಿಹಾಸಗಳು, ಶಾಸ್ತ್ರ, ಭಜನ, ಕೀರ್ತನ ಎಲ್ಲ ಸುದ್ದಿ ಸಾರ್ತಾವ. ಹಾ ಹಾ ಇವತ್ತ ನಿಮ್ಮ ಅಪ್ಪಗ ನೀ ಹುಟ್ಟಿದೆ ಅಂತ ನಾ ಕರೆ ಹೇಳಾಕತ್ತೀನಿ, ನಾ ಸತ್ಯ ಮಾತಾಡಕತ್ತೀನಿ, ಇದನ್ನ ಸುಳ್ಳು ಮಾಡಿ ತೋರಿಸು ಅತ್. ಇದೇ ಮಾತು ನನಗಿಟ್ಟವ, ಹಾ ಹಾ ಇದೇ ಮಾತ ನನಗಿಟ್ಟವ. ಹೌದು ಸಿದ್ಧ ಮಾಡಿನಿ ಸಭಾದೊಳಗ. ಹೌದು ಹಂಗೋ ಅರ್ಜುನ ಬಲ್ಲವಂಗ ಬಗಲಾಗಿರ್ತದ, ಅರೇದವಂಗ ಮುಗಿಲಾಗಿರ್ತದ. ಬಗಲಾಗಿರ್ತದ. ಹಾ ಹಾ ಅಂತ ಹೇಳ್ಬೇಕು ನಾವು. ಹಿಂಗ ಬರ್ತಾವ. ಕುರಿ ಒಂದೇ ಜಾಗದಾಗ ಹುಟ್ಟಿಲ್ಲ, ಮತ್ತ ಆದಿಗೊಂಡನ ಭೂಮಿ ಒಳಗೆ ಹುಟ್ಟ್ಯಾವ, ಪರಮಾತ್ಮನ ಜಡಿ ಒಳಗೆ ಹುಟ್ಟ್ಯಾವ ಅಂತ ಆದಿಗೊಂಡನ ಭೂಮಿಯಾಗ ಹುಟ್ಟ್ಯಾವ. ಅನೇಕ ನಮನಿ ಕುರಿ ಹುಟ್ಟ್ಯಾವ. ಯಾವ್ದು ಖರೆ ಮಾಡ್ತೀರಿ ನೀವು? ನಾನು ಪುರಾಣ ಖರೆ ಐತವ, ನೀನು ಪುರಾಣ ಖರೆ ಐತಿವ, ಹಿಂಗ ಹತ್ತಿ ಜಗಳ ಆತಾವ, ಸಿದ್ಧ ಆಗಂಗಿಲ್ಲ. ಕಡೆಗೆ ಬಿಡ್ರಪ್ಪ, ಸುಮ್ ಬಿಡ್ರಿ, ಹಾಡ್ರಿ ಹಾಡ್ರಿ ಅನ್ನೋ ಪ್ರಶ್ನೆ ಬರ್ತದ.
ಸುಮ್ಮ ಯಾವ ಬಾಯಿ ರಚನ ಚಂದ ಅವಂದ ನಂಗೆ ಹಾಡ್ತಾನ ಅವನೇ ಶಾಣೆ ರೀ. ಅವನೇ ಶಾಣೆ. ಹೌದು. ಹೇಳ್ರಿ ಕೇಳ್ತೀರಿ ಕರೆ ಯಾವ ದಾಂಡಿಗೆ ಹತ್ತಂಗಿಲ್ರಿ. ಕೇಳು ಯಾವ ದಾಂಡಿಗೆ ಹಚ್ತೀರಿ ನೀವು? ಈಗ ಅವ್ರ ಬಲ್ಲಿ ಯಾವ ಇರ್ತಾವಲ್ಲ ಅವ್ರ ದಂಡಿಗೆ ಹತ್ತವು, ನೀವು ಸುಮ್ ಹಾಡ್ರಿ. ಕೇಳು ಮಾತಿಲ್ರಿ, ಸುಮ್ಮ ಕುಂಡ್ರಬೇಡ್ರಿ. ದೈಗೊಂಡ ಗೌಡನ ಸಂದ ಹಾಡ್ಕೊತ ಬಂದರಿ. ಹಾ ಈಗ ಸಿರ್ತಾನ ತಗೊಳವ ಅದಾನ, ಅದಾನಲ್ರಿಪ್ಪ. ಕಾನೂರು ಮಠದಾಗ ನಿಂತಾನ, ಹಾ ಸಿರ್ತಾನ ತಗೊಂಡ್ ಹೋಗ್ಯಾನ. ಹೋಗ್ಯಾನ ಇನ್ನು ಮುಂದಿದ್ನೆಲ್ಲ ಮಾಡ್ಯಾನ. ಮಾಡ್ಯಾನ ಎಲ್ಲ ಬಂಗಾಳ ದೇಶದ ವಿದ್ಯಾಕೋರನ್ ತಂದಾನ. ತಂದಾನಲ್ರಿಪ್ಪ. ಇಟ್ಟೆಲ್ಲ ಮಾಡಿದ. ಹಾ ಮಾಳಿಂಗರಾಯ ಅದ್ರೊಳಗೆ ಉಳ್ದ. ಹಾ ಕಾನೂರು ಕರಿದವ್ರಿಗೂ ಏನಾಗ್ಲಿಲ್ಲ. ಆಗ್ಲಿಲ್ಲ. ದೈಗೊಂಡ ಗೌಡನ ಹಬ್ಬ ನಡೀತೋ ಏನ್ ಇಲ್ಲೋ? ಹೌದು. ಇವ್ ಎರಡೇ ಮಾತ. ಹಾ ದೈಗೊಂಡ ಗೌಡನ ಹಬ್ಬ ಹಾ ನಡೀತು. ನಡೀತೋ ಏನ್ ಇಲ್ಲೋ? ಹಾ ಹಾ ನಡೆದೈತೆ ಅಂದ್ರೆ ಯಾವ ಜಾಗದಾಗ ನಡೀತು, ಹಾ ನಡೆದಿಲ್ಲ ಅಂದ್ರ ಇಟ್ಟೆಲ್ಲ ಹರಕೆ ಹೊತ್ತದ್ ಏನ್ ಸ್ವಾರ್ಥ ಆತು. ಹೌದು. ಇವೆರಡು ಮಾತ. ಹಾ ಪುರಾಣ ಇಲ್ಲ, ಪರ್ಯಾಣ ಇಲ್ಲ, ಚರಿತ್ರೆ ಇಲ್ಲ, ಇತಿಹಾಸ ಇಲ್ಲ. ಸತ್ಯ ಹೇಳ್ತೀನಿ ಮತ್ತೆ. ಅವೆಲ್ಲ ಸುಳ್ಳು ಆತಾವ. ಸಿದ್ದಕ್ಕೆ ನಿತ್ರ ಯಾವ ಖರೆ ಆಗುದಿಲ್ಲ. ಯಾ ಹಬ್ರಿ ಯಾ ದೇವ್ರ ಉಣ್ತಾನ? ಅದಕ್ಕೆ ಉಣಲ್ಲ, ಕಡಬನ ಉಣಲ್ಲ. ಹಾ. ಹೆಂಗ್ ಬರ್ತಾವ ಅಡ್ಡ ಹಚ್ರ? ಹಬ್ಬಗಳು ಯಾವ 101 ಹಬ್ಬದವ್ ಅಂತ ಹೇಳ್ದೆ. ಇದು 112 ಹಬ್ಬದವ್. 12 ಹಬ್ಬಿನೊಳಗೆ 160 ಹೆಣ್ಮಕ್ಳು, 60 ಗಂಡು ಮಕ್ಕಳು. ಹೆಣ್ಣು ಮಕ್ಕಳು ಹಬ್ಬದವು, ಗಂಡು ಮಕ್ಕಳು ಹಬ್ಬದವು. ಮತ್ತಿದ್ರಾಗ ಯಾವ್ದತ್ ಹೇಳ್ಬೇಕು ನಾವು? ಹಿಂಗೆ ಬರ್ತಾವ. ಕುರಿ ಒಂದೇ ಜಾಗದಾಗ ಹುಟ್ಟಿಲ್ಲ. ಈ ಊರಿಗೆ 14 ಬಾರಿ ನಾ ಕಾರ್ಯಕ್ರಮಕ್ಕೆ ಬಂದಿನಿ. ಹಾ ಹಾ ಹೌದು. 14 ವರ್ಷ ನಾ ಈ ಕಾರ್ಯಕ್ರಮಕ್ಕೆ ಬಂದಿನಿ. ಹೌದು. ಈ ಊರಿಗೆ ಬಂದಿದ್ದೀವಲ್ರಿಪ್ಪ. ಇಲ್ಲಿದು ಬಿಡ್ರಿ, ಯೂಟ್ಯೂಬ್ದಾಗು ಅನೇಕ ಕಡೆ ಅದಾವ. ಹಾ ಯಾವ ಸ್ಟೇಜ್ ಮ್ಯಾಗ್ರೆ, ಯಾವ ವೇದಿಕೆ ಮ್ಯಾಲ್ರೆ ಹಾ ಒಂದು ಬುಕ್ಕ, ಒಂದು ಪುರಾಣ ಅತ್ ನನ್ನ ಬಾಯಿಲೆ ಬಂದಿತ್ತು ಅಂತಂದ್ರ ಆ ರೇವಣಶದ್ದು ನೋಡ್ಕೊಳ್ಳಿ ಅದನ್ನ. ಓ ಹೌದು. ಒಂದು ಮಾತ. ಹಾ ಏನ್ರಿಪ್ಪ ಅದು? ಈಗ ನಿಮ್ಮ ಮಾತಿನ ಪ್ರಕಾರ ಹೋಗೋಣ. ಹಾ ಹಾ ಏನು ಪುಸ್ತಕ ಮೊದಲು, ಏನು ಮಸ್ತಕ್ ಮೊದಲು? ಹೌದು. ಮಸ್ತಕರ್ಲಿಪ್ಪ. ಪುಸ್ತಕ ತಯಾರಾಗಬೇಕಾದ್ರ ಹಾ ಹಾ ಮಸ್ತಕದಾಗಿಂದ ಹೇಳಿದಾಗ ಬರಿಬೇಕಲ್ಲ. ಹೌದು. ಹೆಂಗೋ ವಿಜಯ್ ಮಾವ? ಇಂಥ ಹಿರಿ ಕಲಾವಂತರು ಹೇಳಿದಾಗ ಬರಿಬೇಕಿಲ್ಲ ಅದನ್ನ. ಹೌದು. ಇಂಥವ್ರು ಹೇಳಿದಾಗ ಬರಿಬೇಕು. ಏ ಬರಿ ಸುಮ್ಲಿಕ್ಕಕ್ಕ, ನೀ ನನ್ನ ತಂದೆ ಸ್ಥಾನದಾಗದಿ. ಈಗ ನಾ ಏನು ಇಲ್ಲಿವರೆಗೆ ಮಾತಾಡೀನಿ ಎಲ್ಲ ನೀವೇನು ಹಿರಿಯರು ಹಾಡ್ಕೋತ ಬಂದಿರಿ, ನಿಮ್ಮ ಮಾತಿನ ಪ್ರಕಾರ ನಾ ಮಾತಾಡ್ಕೋತ ಬಂದೀನಿ. ಹೌದು. ಹೌದಾ? ಹಾ ಹಾ ಯಾವಾಗೂ ಯಾವುದು ಅಲ್ಲಗಲ್ದು ಮಾತಾಡ್ಬೇಡ್ರಿ. ಹಾ ಹಾ ಸಿದ್ಧಾನ್ನಲ್ಲಿ ಇವೆಲ್ಲ ನಿನ್ನನು ಮಣ್ಣನು ತಮಗನಬೇಡ. ಹಾ, ಹಾ. ಸತ್ಯಾಪದ ಇವು ನಿನ್ನನು ಮಣ್ಣನು ತನಬೇಡ. ಅನಿಬೇಡ್ರಿಪ್ಪ. ಯಾಕಂದ್ರ ಬೆಂಕಿ ಹೊಟ್ಟಿಲಿ ಬೆಂಕಿ ಹುಟ್ಟತಾವ. ಹಾ ಹಾ ತಂದೆ ಹಂಡ್ ಹುಟ್ಟಿದಪ್ಪ ಅಂತಂದ್ರ ಹಂಡ್ರ ಎತ್ತಿನ ಹೊಟ್ಟಿಲಿ ಹಂಚಿ ಕರಿಯಾಕವತ್ ಹುಟ್ಟತೈತಿ. ಏ ಹೊಡ್ತದಲ್ರಿಪ್ಪ. ಈ ಮಾತು ನಿಮ್ ಬಾಯಿಲಿ ಬರಬಾರ್ದು. ಹಾ ಹಾ ಮಾಳಿಂಗರಾಯ ದುಡ್ದಾನ ತವನಂಗ್ ದುಡಿಯೋದು ಇನ್ನಾರಿಗೆ ಆಗಲ್ಲ. ಆಗೋದಿಲ್ರಿಪ್ಪ. ಯಾರ ಕೈಲಿ ಆಗೋದಿಲ್ಲ. ಆಗೋದಿಲ್ಲ. ಹೌದು. ನೀವು ಒಂದು ಮಾತನ್ನ ಹೇಳ್ರಿ. ಹಾ ಹಾ 60 ಮಂದಿ ಗಂಡು ಮಕ್ಕಳು, 60 ಮಂದಿ ಹೆಣ್ಮಕ್ಳು, ಹಾ ಹಾ 120 ಮಂದಿ 12 ಹಬ್ಬ ಆಗ್ಯಾವ. ಆಗ್ಯಾವ. ಯಾವ್ದತ್ ಹೇಳಿ? ಹಿಂಗ ಅಂದ್ರಿಲ್ರಿ. ಹಾ ಹಾ ನಾನು ಕೇಳಿರ್ತಕ್ಕಂಥದ್ದು ಏನ ಕಮಿಟಿ ಅವ್ರ ಏನ್ ಕೇಳ್ಯಾರು? ಹಾ ದೈಗೊಂಡ ಗೌಡ ಹಾಕಿರ್ತಕ್ಕಂಥ ಹಬ್ಬ ಕರಿಗಡಿ ಬಿಂದು. ಹೌದು. ಹೌದಿಲ್ರಿ ಕಾಕ? ಹಿಂಗ ಕೇಳಿದಿಲ್ಲ. ಹಾ ಹಾ ಸುಟ್ಟಿಗೆ ಹಬ್ಬ ಯಾವಾಗ ಆಯ್ತು, ಯಾರಿಂದ ಆಯ್ತು ಅಂತ ಕಾಕ ಕೇಳ್ಯಾನ. ಹಾ ಹಾ ಅದಕ್ಕೆ ನಾ ಏನ್ ಮಾತಾಡೀನಿ, ನಮ್ಮ ಹಾಲು ಮತ ಧರ್ಮದೊಳಗ ಹಬ್ಬಗಳರೇ ಎಸ್ ಆಗ್ಯಾವ. ಹೌದು. ಇಲ್ಲಿ ಸೀಮೆ ಐತಿ. ಹೌದಾ? ಹಂಗ ವಿಜಯ್ ಮಾವ ಒಂದು ಸರ್ವೆ ನಂಬರ್ ಐತಿದು. ಸರ್ವೆ ನಂಬರ್ ಅದ ಕೇಳಾಕ ಅರ್ಜುನ. ನಮ್ಮ ಹಾಲು ಮತ ಧರ್ಮದೊಳಗ ಹಬ್ಬಗಳರೇ ಎಸ್ ಅದು ಆಗುವಂತ ಪ್ರಸಂಗ ಏನು ಬತ್ತು. ಹೌದು. ಹತ್ ಇದನ್ನ ಪ್ರಶ್ನೆ ಮಾಡಿಲ್ಲ ಕಾಕ ನಿನಗನ. ಹಾ ಹಾ ನೋಡ್ರಿ, ಪತ್ತಾರು ತಿಪ್ಪಿ ಕೆದರಿದ್ರ ಹಾ ಏನಾರ ಸ್ವಲ್ಪ ಚೂರು ಸಿಕ್ಕಿತ್ತು ಅನ್ನುವಂಥದ್ದು ಆಶೆ. ಹತ್ ಮತ್ ಅದನ್ನ ಬಿಟ್ಟ ಇವ್ರ ತಿಪ್ಪಿ ಕೆದರಕ್ ಹೋದ್ರ ಹಂಗ್ರಿ. ಹಂಗಾಗ್ಬಾರ್ದು. ಹತ್ ನೋಡ್ರಿ, ನೀವು ದೊಡ್ಡ ಕಲಾವಂತರ ಇದೀರಿ, 70-80 ವರ್ಷದ ಮನುಷ್ಯ ಇದೀರಿ. ಅದಾರ್ರಿಪ್ಪ. ನಿಮ್ಮ ಬಾಯಿಲಿ ಏನ್ ಬರ್ಬೇಕು ಅಂತಂದ್ರ ಮಕ್ಕಳ್ರೆ ನೀವು ಓದ್ಕೋತ ಜನ ಶಾಣ್ಯಾರಾಗ್ರಿಪ್ಪ. ಹಾ ಹಾ ನಮ್ ಕಡೆಯಿಂದ 4 ಮಾತು ಕಲ್ಕೊಂಡ್ರೆ ನೀವು ಮುಂದೆ ಒಳ್ಳೆಯವರಾಗ್ರಿ ಹಾ ಅನ್ನುವಂತ ಭಾವ ಬರ್ಬೇಕು ನಿಮ್ಮಲ್ಲಿ.